ಜೀವನದಲ್ಲಿ ವಿಧಿ ಅನ್ನೋದು ಹೆಂಗೆಲ್ಲ ಆಟ ಆಡುತ್ತೆ ಅಂತ ನಾವು ನಮ್ಮ ಲೈಫಲ್ಲಿ ಅನುಭವಿಸಿರ್ತೀವಿ, ಬೇರೆಯವ್ರ ಲೈಫಲ್ಲೂ ನೋಡ್ತೀವಿ. ಒಂದೊಂದು ಸಲ ಅದು ವಿಚಿತ್ರ ಆಗಿಬಿಡುತ್ತೆ. ಇದು ಒಂದು ನಿಜವಾದ ಸಂಭವ, ನಡೆದಿದ್ದ ಘಟನೆ ಹೇಳ್ತೀನಿ ಕೇಳಿ. ತಮಿಳ್ನಾಡಲ್ಲಿ ಒಂದು ಹುಡುಗಿ ಕಲೈವಾಣಿ ಅಂತ 12ನೇ ಕ್ಲಾಸ್ ಓದ್ತಿದ್ಲು. ಅವಳು ಫೀಸ್ ಕಟ್ಟೋಕ್ಕಾಗಲಿಲ್ಲ ಅವ್ರ ತಂದೆಗೆ, ದುಡ್ಡಿರಲಿಲ್ಲ. ಅವ್ರು ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲಮ್ಮ, ನೀನು ಆಫೀಸ್ ಹತ್ರ ಬಾ, ನಾನು ಯಾರ ಹತ್ರ ಆದರೂ ಕೇಳಿ ಈಸ್ಕೊಡ್ತೀನಿ ದುಡ್ಡನ್ನ ಅಂತ ಹೇಳಿರ್ತಾರೆ. ಹುಡುಗಿ ಆಫೀಸ್ ಹೋಗ್ತಾಳೆ. ಮೊದಲನೇ ಸರಿ ಅವ್ರ ತಂದೆ ಆಫೀಸ್ಗೆ ಹೋಗ್ತಾ ಇದ್ದಾಳೆ. ಆವಾಗ ಅಲ್ಲಿ ಒಂದು ಅಧಿಕಾರಿ ಬರ್ತಾರೆ, ಕಾರಲ್ಲಿ ಬಂದು ಇಳಿತಾರೆ. ಇವ್ರ ತಂದೆ ಇವಳು ನೋಡ್ತಾಳೆ, ಓಡೋಗಿ ನಮಸ್ಕಾರ ಮಾಡ್ತಾರೆ. ಆಮೇಲೆ ಬ್ಯಾಗ್ನ ಇಸ್ಕೋತಾರೆ. ಅಧಿಕಾರಿ ಹಿಂದೆ ಬ್ಯಾಗ್ನ ತಗೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಬರ್ತಾರೆ, ಇವಳು ಕೇಳಿದ ದುಡ್ಡು ಕೊಡ್ತಾರೆ. ಇವಳು ಸ್ಕೂಲ್ಗೆ ಹೊರಟೋಗ್ತಾಳೆ. ಸಾಯಂಕಾಲ ತಂದೆ ಬಂದಾಗ ಮಗಳು ಕೇಳ್ತಾಳೆ, ಯಾಕಪ್ಪ ಅವರು ಮನುಷ್ಯರು ನೀವು ಮನುಷ್ಯರೇ, ಯಾಕೆ ಅವ್ರಿಗೆ ನೀವು ನಮಸ್ಕಾರ ಮಾಡ್ತೀರಾ? ಅವ್ರು ನಿಮ್ಮನ್ನ ತಿರುಗಿ ಕೂಡ ನೋಡ್ತಾ ಇಲ್ಲ, ನೀವು ಮಾಡೋ ನಮಸ್ಕಾರನ ಅಂಗೀಕಾರ ಕೂಡ ಮಾಡ್ತಾ ಇಲ್ಲ, ಅವ್ರ ಬ್ಯಾಗ್ ತಗೊಂಡು ಅವ್ರು ಹಿಂದೆ ಹೋಗ್ತೀರಾ, ನನಗೆ ಭಾಳ ಬೇಜಾರಾಗುತ್ತಪ್ಪ ಈ ಥರ ನೋಡಿದ್ರೆ ಅಂತ. ತಂದೆ ಹೇಳ್ತಾನೆ, ಏನಮ್ಮ ಮಾಡೋದು, ನಾನು ಓದಿಲ್ಲ ಆಯಿತಾ, ಓದಿಲ್ದಿರೋವಾಗ ಬರೀ ಇನ್ನೇನು ಕೆಲಸ ಸಿಗುತ್ತೆ ನನಗಿರೋ ಕೆಲಸ ಇಂಥದ್ದೇನೆ, ನನ್ನ ಹಣೆ ಬರಹ ಅದು, ನನ್ನ ಬಿಟ್ಬಿಡಮ್ಮ ಅಂತ. ನಾನು ಏನು ಉತ್ತರ ಹೇಳೋಕ್ಕಾಗೋದಿಲ್ಲ ಅಂತ. ಆವತ್ತು ಹುಡುಗಿ ಕಂಕಣ ಕಟ್ಕೊತಾಳೆ ಮನಸ್ಸಲ್ಲಿ, ನಾವು ಚೆನ್ನಾಗಿ ಓದಿ ಒಂದು ಅಧಿಕಾರಿಯಾಗಿ ಬರಬೇಕು ಅಂತ ಶಿ ಡಿಸೈಡ್ಸ್. ಅವಳು ಕಂಕಣ ಕಟ್ಕೊಂಡು ಚೆನ್ನಾಗಿ ಓದಿ ಪ್ರಯತ್ನ ಪಟ್ಟು ರಾತ್ರಿ ಬೆಳಗ್ಗೆ ಬಿಡದಿರ ಕಷ್ಟಪಟ್ಟು ಓದ್ತಾಳೆ. UPSC ಎಕ್ಸಾಮ್ ಬರೆದು IAS ಎಕ್ಸಾಮ್ ಪಾಸ್ ಮಾಡ್ತಾಳೆ ಒಳ್ಳೆ ರ್ಯಾಂಕಲ್ಲಿ. ಇದರಲ್ಲೇ ನೋಡಿ ವಿಧಿ ಅನ್ನೋದು ಹೆಂಗೆ ಆಟ ಆಡುತ್ತೆ ಅನ್ನೋದು. ಅವಳಿಗೆ ಪೋಸ್ಟಿಂಗ್ ಆಗುತ್ತೆ, ಅವಳು ಇರೋ ಜಾಗಕ್ಕೆ ಪೋಸ್ಟಿಂಗ್ ಆಗುತ್ತೆ. ಈ ರೋಡ್ ಆಫೀಸಲ್ಲಿ ಕಲೆಕ್ಟ್ರಾಗಿ ಪೋಸ್ಟಿಂಗ್ ಬರ್ತದೆ ಅವಳಿಗೆ. ಮೊದಲನೇ ದಿನ ಆಫೀಸ್ಗೆ ಹೋಗ್ತಾ ಇದ್ದಾಳೆ. ಕಾರ್ ಬರುತ್ತೆ, ಪಿಕಪ್ ಮಾಡುತ್ತೆ, ಕರ್ಕೊಂಡೋಗಿ ಆಫೀಸಲ್ಲಿ ಡ್ರಾಪ್ ಮಾಡುತ್ತೆ. ಕಾರ್ ಬಿಟ್ಟು ಇಳಿತಾಳೆ. ಅವ್ರ ತಂದೆ ಓಡಿ ಬರ್ತಾರೆ. ಓಡಿ ಬಂದು ಅವಳು ಬ್ಯಾಗ್ ತಗೊಳಕ್ಕೆ ನೋಡ್ತಾರೆ. ಅವಳು ತಡೀತಾಳೆ. ಬ್ಯಾಗ್ ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಅವಳು ಬ್ಯಾಗ್ನ ಅವಳೇ ತಗೊಂಡು ಹೋಗ್ತಾಳೆ. ಹೋಗಿ ಅಲ್ಲಿ ಟೇಬಲ್ ಮೇಲಿಟ್ಟು ತಿರುಗಿದಾಗ ಎಲ್ಲರೂ ಸ್ಟಾಫ್ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಅವ್ರಿಗೂ ನಮಸ್ಕಾರ ಮಾಡ್ತಾರೆ. ಪೊಲೀಸ್ ಆಫೀಸರ್ಸ್ ಇರ್ತಾರೆ, ಅವರು ಸಲ್ಯೂಟ್ ಹೊಡಿತಾರೆ. ಆವಾಗ ಅವಳು ಹೇಳ್ತಾಳೆ, ಇದೇ ಆಫೀಸಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಎಲ್ಲರೂ ಯಾರದು ಅಂತ ಒಬ್ಬರೊಬ್ಬರು ಮುಖ ನೋಡ್ತಾರೆ, ತಿರುಗಿ ನೋಡ್ತಾರೆ, ಯಾರನ್ನು ಗೊತ್ತಾಗ್ತಾ ಇಲ್ಲ. ಅವಾಗ ಅವಳು ಹೇಳ್ತಾಳೆ, ಅಪ್ಪ ಬನ್ನಿ ಇಲ್ಲಿ. ತಂದೆ ಕಣ್ಣಲ್ಲಿ ಕಾವೇರಿ ಹರಿತಾ ಇದೆ. ನಿಲ್ಲಿಸೋಕ್ಕಾಗ್ದಿರ ಅಳ್ತಾ ಇದ್ದಾರೆ. ತಪ್ಕೊಂಡು ಹೇಳ್ತಾಳೆ, ಇವರೇ ನಮ್ಮ ತಂದೆ. ನೋಡಿದ್ರಾ ವಿಧಿ ಹೆಂಗೆಲ್ಲ ಬದಲಾವಣೆ ಮಾಡುತ್ತೆ.